ಎಸ್ಕೆ ಗ್ರೂಪ್ ಸಂಸ್ಥಾಪಕ ವ್ಯವಸ್ಥಾಪಕರಾದ ಎಸ್ ಕೋಮದನ್ ಹಾಗೂ ದಯಾನಂದ ನಗರ ವಾರ್ಡ್ ಸಮಾಜ ಸೇವಕಿ ಹಾಗೂ ಪ್ರಬಲ ಜಿಬಿಯ ಆಕಾಂಕ್ಷಿ ಎಸ್ ಸುಜಾತ ಅರುಣ್ ಪ್ರಸನ್ನರವರು 25ನೇ ನಿರಂತರ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಸ್ಕೆ ಗ್ರೂಪ್ ಕೇಂದ್ರ ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್, ಮಾಜಿ ಮಹಾಪೌರರಾದ ಶ್ರೀಮತಿ ಪದ್ಮಾವತಿ, ಯುವ ಕಾಂಗ್ರೆಸ್ ಮುಖಂಡರಾದ ರಘುವೀರ್ ಗೌಡ ಹಾಗೂ ನಿವೃತ್ತ ಯೋಧರು ಜ್ಯೋತಿ ಬೆಳಗಿಸಿ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಜನಪರ ಸೇವೆ ನಿರಂತರವಾಗಿ ಸೇವೆಗೆತ್ತಿರುವ ಸೇವೆಗೆ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸರ್ವಣ, ಎಸ್ಕೆ ಗ್ರೂಪ್ ಟೀಮ್ ಸದಸ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಆಗಮಿಸಿದ ಗಣ್ಯರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಸ್ಕೆ ಗ್ರೂಪ್ಸ್ ಅವರು ಅದರ ಮುಖ್ಯಸ್ಥರಾದಂಥ ಕೋಮದನ್ ಅವರು ಭಾಳಷ್ಟು ಸಾಮಾಜಿಕ ಸೇವೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಒಂದು ಆರೋಗ್ಯ ಶಿಬಿರಗಳನ್ನು, ಉಚಿತ ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಇದ್ದಾರೆ. ಇದು ಇವತ್ತು ಇಲ್ಲಿ ದಯಾನಂದ ನಗರ ನಮ್ಮ ಶ್ರೀರಾಮ್ಪುರದಲ್ಲಿ ಅವರ ಒಂದು ಹೆಲ್ತ್ ಕ್ಯಾಂಪನ್ನು ಇವತ್ತು ಇಟ್ಕೊಂಡಿದ್ದಾರೆ. ಇದು 25ನೇ ಉಚಿತ ಆರೋಗ್ಯ ಶಿಬಿರ. ಭಾಳಷ್ಟು ಇಲ್ಲಿ ಅವರು ಜನರಿಗೆ ಕಣ್ಣಿನ ತಪಾಸಣೆ, ಹೃದಯದ ತಪಾಸಣೆ ಮತ್ತು BP, ಶುಗರು ಇದೆಲ್ಲವನ್ನು ಕೂಡ ತಪಾಸಣೆ ಮಾಡುವಂಥದ್ದು ಮತ್ತು ಅವ್ರಿಗೆ ಅಗತ್ಯ ಇರುವಂಥ ಔಷಧಿಗಳನ್ನು ಕೂಡ ಉಚಿತವಾಗಿ ಕೊಡ್ತಾರೆ. ಮತ್ತು ಯಾವುದೇ ಚಿಕಿತ್ಸೆಗಳನ್ನು ಏನು ಇರ್ತದೆ, ಶಸ್ತ್ರಚಿಕಿತ್ಸೆಗಳೇನೋ ಇದ್ದರೆ ಅದನ್ನು ಕೂಡ ಅವರು ಸಹಾಯ ಮಾಡಿ ಅವ್ರಿಗೆ ಆದಷ್ಟು ಎಲ್ಲ ರೀತಿ ನೆರವು ನೀಡ್ತಾ ಇದ್ದಾರೆ. ಆದ್ದರಿಂದ ಎಸ್ಕೆ ಗ್ರೂಪ್ಸ್ ಅವರಿಗೆ ನನ್ನ ಅಭಿನಂದನೆ. ಇವತ್ತು ಅವರು ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನು ಜನರಿಗೆ ಅನುಕೂಲ ಮಾಡುವಂಥದ್ದನ್ನು ಮಾಡಲಿ ಅಂತ ನಾನು ಶುಭ ಹಾರೈಸ್ತೀನಿ ಮತ್ತು ಎಲ್ಲ ಅವ್ರು ಒಳ್ಳೆಯದಾಗಲಿ ಅಂತಲೂ ಕೂಡ ಹೇಳೋದಕ್ಕೆ ಬಯಸ್ತೀನಿ. ಮದನ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ ಎಸ್ಕೆ ಗ್ರೂಪ್ಸ್ಗೆ. ಅವರ ಒಂದು ನಾಯಕತ್ವದಲ್ಲಿ 25ನೇ ಹೆಲ್ತ್ ಕ್ಯಾಂಪ್ ಇವತ್ತು ಇನಾಗ್ರೇಷನ್ ಮಾಡೋಂಥ ಸೌಭಾಗ್ಯ ನಮಗೆ ಸಿಕ್ತು. ಮತ್ತು ಗೋಮದನ್ ಅವರು ಮತ್ತು ಅವ್ರ ಕುಟುಂಬ ಎಲ್ಲರೂ ಕೂಡ ಬಹಳ ವಿದ್ಯಾವಂತರಾಗಿದ್ದಾರೆ ಮತ್ತು ಎಲ್ಲರೂ ಕೂಡ ಸೇವಾ ಮನೋಭಾವ ಇರ್ತಕ್ಕಂಥವ್ರು ಇದ್ದಾರೆ. ಮತ್ತು ಅವರಲ್ಲಿ ನಾನು ನೋಡಿದಾಗ ಪ್ರತಿಯೊಬ್ಬರು ಇವ್ರು ನನ್ನ ತಂಗಿ, ಇವ್ರು ನನ್ನ ತಮ್ಮ ಮತ್ತು ಇವರೆಲ್ಲ ಸ್ಟಾಫು ಅಪೋಲೋ ಹಾಸ್ಪಿಟ್ಲು ಮತ್ತು ಬೇರೆ ಬೇರೆ ಹಾಸ್ಪಿಟ್ಲಿಂದ ಎಲ್ಲ ಬಹಳ ಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಂದ ಭಾಳ ಚೆನ್ನಾಗಿ ಉತ್ತಮವಾದ ಒಂದು ಕ್ಯಾಂಪನ್ನು ಮಾಡುವಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಸುಮಾರು 24 ತಿಂಗಳಿಂದಲೂ ಕೂಡ ಅವರು ಸತತವಾಗಿ ಪ್ರತಿ ತಿಂಗಳು 1ನೇ ತಾರೀಕು 2ನೇ ತಾರೀಕು ಈ ಕ್ಯಾಂಪನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು 25ನೇ ಕ್ಯಾಂಪ್ ಅಂತ ಹೇಳ್ತಾಯಿದ್ರು. ಭಾಳ ಸಂತೋಷ ಆಗುತ್ತೆ. ಮನುಷ್ಯ ಹುಟ್ಟೋದು ಒಂದು ದಿವಸ ಇರುತ್ತೆ, ಹೋಗೋದು ಒಂದು ದಿವಸ ಇರುತ್ತೆ. ಮಧ್ಯದಲ್ಲಿ ನಾವು ಒಂದಷ್ಟು ಸಾಧನೆಗಳನ್ನ ಮಾಡಬೇಕಾಗಿ ಬರುತ್ತೆ. ಅವರು ನಿಜವಾದ ಸೇವೆಯನ್ನು ಅವ್ರು ಮಾಡ್ತಾಯಿದ್ದಾರೆ. ಮುಂದಿನ ದಿನದಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇಂಥ ಉತ್ತಮವಾದ ಸಮಾಜ ಸೇವೆ ಮಾಡೋವಂಥವ್ರಿಗೆ ಅವಕಾಶ ಸಿಗಬೇಕು. ಎಲ್ಲೋ ಕೂತ್ಕೊಂಡು ರಾಜಕಾರಣ ಮಾಡೋದು ದೊಡ್ಡದಲ್ಲ. ಸಮಾಜ ಸೇವೆ ಮಧ್ಯದಲ್ಲಿ ಇದ್ಕೊಂಡು, ಸಮಾಜ ಸುಧಾರಣದ ಮಧ್ಯದಲ್ಲಿ ಇದ್ಕೊಂಡು ಸಮಾಜ ಸೇವೆ ಮಾಡಿಕೊಂಡು ಬಡ ಬಗ್ಗರಿಗೆ ಅನುಕೂಲ ಮಾಡುವಂಥ ರೀತಿಯಲ್ಲಿ ಇಂಥ ಉತ್ತಮವಾದ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರೋಂಥವ್ರಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ಅವಕಾಶ ಸಿಗಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ದೇವ್ರವ್ರಿಗೆ ಒಳ್ಳೇದು ಮಾಡಲಿ, ಇಂಥ ಸೇವೆ ಮಾಡೋಂಥ ಶಕ್ತಿ ಕಲ್ಪಿಸ್ಕೊಳ್ಳಿ ಭಗವಂತ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಕ್ಯಾಂಪಿಗೆ ಬಂದಿರೋದ್ರಿಂದ ತುಂಬ ಸಂತೋಷ ಆಗಿದೆ. ನನಗೆ ಇವತ್ತು ನೀವು ಇದು ಮಾಡಿಸಿ ದೀಪ ಹಂಚಿದ್ದು ನನಗೆ ತುಂಬ ಸಂತೋಷ ಆಗ್ತಾಯಿದೆ ಮೇಡಮ್. ನನಗೆ ಗ್ರೂಪ್ಸ್ ವತಿಯಿಂದ ಇವತ್ತು ಸತತವಾಗಿ 25ನೇ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಎಸ್ಕೆ ಗ್ರೂಪ್ಸ್ ಮಾಲೀಕರು ಮತ್ತು ಸಂಪಾದಕರಾದ ನನ್ನ ಆತ್ಮೀಯ ಸ್ನೇಹಿತರಾದ ಕೋಮದನ್ ಅವ್ರಿಗೆ ಈ ಸಮಯದಲ್ಲಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಸರ್ವಿಸ್ ಮಾಡೋದು ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಶ್ರಮವಾದ ಕೆಲಸ. ಎಲ್ಲರೂ ಸಹ ಅವ್ರದ್ದೇ ಆದಂಥ ಕೆಲಸ ನೋಡಿಕೊಂಡು, ಅವ್ರದ್ದೇ ಆದಂಥ ಕೆಲಸ ಕಾರ್ಯ ನೋಡಿಕೊಂಡು ಇವತ್ತು ಜೀವನ ಮಾಡ್ತಾರೆ. ಆದರೆ ಕೋಮದನ್ ಅವರು ದಯಾನಂದ ನಗರ ವಾರ್ಡಲ್ಲಿ ಬರುವಂಥ ಪ್ರತಿಯೊಬ್ಬ ನಾಗರಿಕರಿಗೆ, ವಿಶೇಷವಾಗಿ ಹೃದಯ ಚಿಕಿತ್ಸೆ ಇರ್ಬೋದು, ಕಣ್ಣಿನ ತಪಾಸಣೆ ಇರ್ಬೋದು, ಹಾಗೂ ಅವಶ್ಯಕತೆ ಇದ್ದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಆಪ್ರೇಷನ್ ಸಹ ಮಾಡಿಸ್ತಾರೆ. ಅದಕ್ಕೋಸ್ಕರ ನಾನು ಮೊದಲನೇದಾಗಿ ಕೋಮದನ್ ಅವ್ರಿಗೆ ಈ ಸಮಯದಲ್ಲಿ ನಾವೆಲ್ಲರೂ ಸಹ ಜೊತೆಯಲ್ಲಿರ್ತೀವಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಚೆಕಪ್ ಅಂತ ಫ್ರೀ ಚೆಕಪ್ ಅಂತ ಮಾಡಿಸ್ತಾ ಇದ್ದಾರೆ. ಆ ಒಂದು ಕೆಲಸ ಮಾಡಬೇಕಾದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಪರಿಶ್ರಮ ಎಷ್ಟಿದೆ ಅದನ್ನು ನೋಡಬೇಕು.
ಆ ಪರಿಶ್ರಮ ಈಗ ಒಂದು 4 ಜನನ ಒಟ್ಟಿಗೆ ಒಂದು ಜಾಗಕ್ಕೆ ಸೇರಿಸ್ಬೇಕಾದ್ರೇ ಎಷ್ಟು ಓಡಾಡಬೇಕಾಗತ್ತೆ, ಎಷ್ಟು ಇದಾಗಬೇಕಾಗತ್ತೆ. ಅಂಥದ್ರಲ್ಲಿ ಎಲ್ಲ ಡಾಕ್ಟರ್ಸ್ಗಳನ್ನು, ಎಲ್ಲ ಟೆಕ್ನಿಷಿಯನ್ಗಳನ್ನು, ಅದು ಬೇರೆ ಬೇರೆ ಹಾಸ್ಪಿಟ್ಲಿಂದ ಬೇರೆ ಬೇರೆ ವಿಭಾಗದಿಂದ ಕರ್ಕೊಂಬಂದು ಸೇರಿಸಿ ಅವ್ರನ್ನ ಒಂದು ಕಡೆ ಕೂಡಿಸಿ ಜನಗಳಿಗೆ ನೀವು ಸೇವೆ ಮಾಡಿ ಅಂತ ಕೇಳ್ಕೊಳ್ಳೋದು ಅದು ಬಹಳ ದೊಡ್ಡ ಕೆಲಸ. ಒಂದು ಇವಾಗ ನಮ್ಮ ಕನ್ನಡದ ಗಾದೆ ಹೇಳ್ತಾರೆ, ಕಪ್ಪೆನ ತಕ್ಕದು ತಗಡಿಯಲ್ಲಿ ಹಾಕಿದಂಗೆ ಅಂತ. 4 ಜನ ಸೇರಿಸ್ಬೇಕಾದ್ರೆ ಒಬ್ಬ ಇಳಿದೋಗಿರ್ತಾನೆ, ಇನ್ನೊಬ್ಬ ಮುಂದೆ ಬಂದಿರ್ತಾನೆ. ಆ ಥರದ ಇರಬೇಕಾದ್ರೆ ಈಗ ಇಂತಹ ಜಾಗದಲ್ಲಿ ಎಲ್ಲ ಡಾಕ್ಟ್ರುಗಳು ಬಂದು, ಎಲ್ಲ ಟೆಕ್ನಿಷಿಯನ್ಗಳು ಬಂದು ಒಂದೊಂದು ಪರೀಕ್ಷೆ ಮಾಡಿಸ್ಬೇಕಾದ್ರೂ ಕೂಡ ಸಾವಿರಾರು ರೂಪಾಯಿ ನಾವು ಹೊರಗಡೆ ತೆತ್ತಾ ಇರ್ತೀವಿ. ಅಂಥದ್ರಲ್ಲಿ ಈ ಬಡ ಜನ ಇರತಕ್ಕಂಥ ಇಲಾಖೆಯಲ್ಲಿ ಬಂದು ಅವ್ರಿಗೆ ಉಚಿತವಾಗಿ ಎಲ್ಲವನ್ನು ಮಾಡಿಕೊಡ್ತೀವಿ ಬನ್ನಿ ಅಂತ ಕರೆದಾಗ ಜನಗಳು ಬಂದಿದ್ದಾರೆ, ಸೇರಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಟೆಕ್ನಿಷಿಯನ್ಗಳು ಬಂದಿದ್ದಾರೆ. ಬಹಳ ಪ್ರೀತಿಯಿಂದ, ಸಂತೋಷದಿಂದ ಸೇವೆಯನ್ನು ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಯಾರು ಅಂದರೆ SK ಗ್ರೂಪ್ಸ್. ನಮಸ್ಕಾರ. SK ಗ್ರೂಪ್ಸ್ ವತಿಯಿಂದ 25ನೇ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಇವತ್ತು ಶ್ರೀರಾಮ್ಪುರದಲ್ಲಿ ಹಮ್ಮಿಕೊಂಡಿದ್ದಾರೆ. ತಮಗೆ ಗೊತ್ತು, ಬೆಂಗಳೂರಲ್ಲೇ ತುಂಬ ಹಿಂದುಳಿದ ವರ್ಗದವರು ವಾಸವಾಗಿರ್ತಕ್ಕಂಥ ಸ್ಥಳ ಶ್ರೀರಾಮ್ಪುರ. ಅದರಲ್ಲೂ ಕೂಡ SK ಗ್ರೂಪ್ಸಿನ ಮಾಲೀಕರು ಹಾಗೂ SK ಗ್ರೂಪ್ಸಿನ ಮಾಲೀಕರ ಜೊತೆಯಲ್ಲಿ ಒಂದು ತಂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ 25ನೇ ಬ್ಯಾಚಿನ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಈಗಾಗಲೇ ನಮ್ಮ 140 ಕೋಟಿ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯ ಹಿತದೃಷ್ಟಿಯನ್ನು ಕಾಪಾಡ್ತಕ್ಕಂಥ ನಮ್ಮ ಸೇನೆಯ ಮಿಲಿಟರಿಯ ಅಧಿಕಾರಿಗಳು ಆಗಮಿಸಿದ್ದಾರೆ. ಅದರಲ್ಲಿ ಕ್ಯಾಪ್ಟನ್ ಭಂಡಾರಿ ಸಾರ್ ಹಾಗೂ ರಾಘವೇಂದ್ರ ರಾವ್ ಅವರು, ತ್ರಿಲೋಕ್ ಅವರು, ರಾಜಪ್ಪ ಅವರು ಮತ್ತು ಮಣಿಕಂಠ ಸಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶ್ರೀರಾಮ್ಪುರದ ಸರ್ವ ನಾಗರಿಕರ ಪರವಾಗಿ ಹಾಗೂ SK ಗ್ರೂಪಿನ ಪರವಾಗಿ ಅವರಿಗೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವ್ರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಿಮ್ಮ ಸಹಾಯ, ಸಹಕಾರ, ಅಭಿಮಾನ ಈ ಒಂದು SK ಗ್ರೂಪ್ಸಿನ ಮೇಲೆ ಇರಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಈ SK ಗ್ರೂಪ್ ಅವರು, ಕೋಮದನ್ ಅವರು ಸುಮಾರು 25 ಇದು ಕಾರ್ಯಕ್ರಮದ ಅಂದರೆ ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದಾರೆ. ಫಸ್ಟ್ ಕಾರ್ಯಕ್ರಮ ಕರೆದಿದ್ರು. ನಾನು ಬ್ರಿಗೇಡ್ ಸಾಹೇಬರು, ಕರ್ನಲ್ ಸಾಹೇಬರು ಮತ್ತು ಎಲ್ಲರೂ ಹಲವಾರು ನಾವು ಮಾಜಿ ಸೈನಿಕರು ಬಂದಿದ್ವಿ. ಮತ್ತು 10ನೇ ಕ್ಯಾಂಪು ಕೂಡ ಕರೆದಿದ್ರು, ಅದಕ್ಕೂ ಬಂದಿದ್ವಿ. ಮತ್ತು ಇವತ್ತು ಕೂಡ 25ನೇ ಕ್ಯಾಂಪು ಕರೆದವ್ರೆ, ಆಹ್ವಾನ ನೀಡಿದರು, ನಾವು ಅದಕ್ಕೂ ಬಂದಿದ್ವಿ. ಇದೇ ರೀತಿ ಅವರು ಇನ್ನೂ ಒಂದು ಸೇವೆ ಮಾಡ್ತಾಯಿರಲಿ. 50 ಕ್ಯಾಂಪಿಗೆ ಕರಲಿ, 35 ಕ್ಯಾಂಪಿಗೆ ನಮ್ಗೆ ಕರೆದ್ರು ನಾವು ಖಂಡಿತವಾಗಿ ಬರ್ತೀವಿ. ಯಾಕಂದರೆ ಮನ್ಸ ಇವತ್ತು ನೋಡ್ತೀವಲ್ಲ, ಒಂದು 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ದುಡಿದ್ರೆ ಆ ಡಾಕ್ಟ್ರ್ ಹತ್ರ 100 ರೂಪಾಯಿ ಕೊಡೋಕೆ ಅವ್ನಿಗೆ ಯೋಗ್ಯತೆ ಇರೋಲ್ಲ, ಶಕ್ತಿ ಇರೋಲ್ಲ. ಅಂಥದ್ದಲ್ಲಿ ಇವರು ಅವ್ರಿಗೆ ಏನು ಕಾಯಿಲೆ ಇರಲಿ, ದಂತ ಚಿಕಿತ್ಸೆ ಇರಲಿ, ಕಣ್ಣಿಂದ ಇರಲಿ, ಕ್ಯಾನ್ಸರ್ ಇರಲಿ, ಏನಿರಲಿ, ಯಾಕಂದ್ರೆ ಹಲವಾರು ಕಾಯಿಲೆ ಬಂದೇ ಬರುತ್ತೆ ಮತ್ತು ಹಲವಾರು ಕಾಯಿಲೆಗಳು ಇದೆ. ಅದಕ್ಕೆ ನಿವಾರಣೆ ನೀಡೋಕ್ಕೆ ಮತ್ತು ಉಚಿತ ಅನ್ನೋದು ಒಂದು ಪದ ಇದೆಯಲ್ಲ, ಅದು ನಿಜವಾಗ್ಲೂ ಭಾಳ ಕಷ್ಟ. ಯಾಕಂದರೆ ನಾವು ದೇವಸ್ಥಾನ ಹೋದರೆ ನಮಗೆ ಉಚಿತ ಒಂದು ಊಟ ಸಿಕ್ಕುತ್ತೆ, ಆರೋಗ್ಯ ಎಲ್ಲಿ ಸಿಕ್ಕುತ್ತೆ? ಸಿಕ್ಕಲ್ಲ. ಈ ಆರೋಗ್ಯ ಸಿಕ್ಕಬೇಕು ಅಂದರೆ SK ಗ್ರೂಪ್ ಅವರು ಅಂಥವರು ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದು ನಿಜವಾಗ್ಲೂ ನಾನು ನನ್ನ ಪರವಾಗಿ ಮತ್ತು ನಮ್ಮ ತಂಡದ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅವ್ರಿಗೆ ನಿಜವಾಗ್ಲೂ ಒಂದು ರೀತಿ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಲೋಕ್ ಅಂತ ಹೇಳಿ ನಾನು ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದೇನೆ. 10th ಇದಕ್ಕೆ ಮೆಡಿಕಲ್ ಕ್ಯಾಂಪ್ ಬಂದಾಗ ಒಂದು ಬಿರುದು ಕೊಟ್ಟಿದ್ದೆ ಸಾಹೇಬರಿಗೆ. ಏನು ಅಂದರೆ SK ಅಂದರೆ ಸೂಪರ್ ಕಿಂಗ್ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಡೆ ನೀವು ಅನ್ನದಾನ ನೋಡಿರ್ತೀರ, ಅನ್ನದಾತರು ಬೇಕಾದಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ, ಆದರೆ ಆರೋಗ್ಯದಾತರು ಯಾರೂ ಇಲ್ಲ. ನನ್ನ ಪ್ರಕಾರ ಆರೋಗ್ಯದಾತರು ಇವರೊಬ್ಬರೇ. ಹಾಗಾಗಿ 25 ಮೆಡಿಕಲ್ ಕ್ಯಾಂಪನ್ನು ಮಾಡಿದ್ದಾರೆ. ಇನ್ನೂ ಮುಂದೆ ಮಾಡ್ತಾರೆ ಇವರು. 100 ಅಲ್ಲ 200 ಮಾಡಬೇಕು ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್ ಮೀ ಆ್ಯಂಡ್ ಹಾನರ್ ಮೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. SK ಗ್ರೂಪ್ಸ್ ಪ್ರತಿಯೊಬ್ಬರಿಗೂ ನಮಸ್ಕಾರ. SK ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕೋಮದನ್ ಮಾತಾಡ್ತಾ ಇರೋದು. ಇಲ್ಲಿ ಬಂದಿರೋರು ಅಷ್ಟು ಜನಕ್ಕೂ ನನ್ನ ಪ್ರೀತಿ ವಿಶ್ವಾಸ ಇಟ್ಕೊಂಡು ನನ್ನ ಮೇಲೆ ಬಂದಿರೋದಕ್ಕೂ ತುಂಬ ಧನ್ಯವಾದಗಳು ಹೇಳಿ ನನ್ನ ಮನಸ್ಸಿಗೆ ತೀರ್ಪಿಲ್ಲ. ಅವರೆಲ್ಲ ಬಂದು ನನಗೆ ಸ್ಯಾಟಿಸ್ಫೈ ಮಾಡಿದ್ದಂದರೆ ಪ್ರತಿಯೊಂದು ಕ್ಯಾಂಪಿಗೆ ಇದಕ್ಕೆ ಮೇಲೆ ಪ್ರತಿಯೊಂದಕ್ಕೂ ನಾನು ಎಲ್ಲರನ್ನೂ ಕರೆದು ಇದು ಮಾಡಿಸ್ತಾ ಇರ್ತೀನಿ. ಥ್ಯಾಂಕ್ಸ್. ಬರ್ತಾ ಇದ್ದಾರೆ
ಸುಮಾರು ಜನ ಬರ್ತಾ ಇದ್ದಾರೆ. ಇವಾಗ ಒಂದು 50 ಜನ ಹತ್ರ ಇದ್ದಾರೆ ಆಪ್ರೇಷನ್ಗಳಿಗೆ. ಎಂಟ್ರಿ ಆಗಿರೋದು 100-150 ಜನ ಇದ್ದಾರೆ. ಪ್ರತಿಯೊಬ್ಬರು ಬರೋದ್ರಿಂದ ECG ಮಾಡ್ತಾಯಿದ್ದೀವಿ, ಥೈರಾಯ್ಡ್ ಟೆಸ್ಟ್ ಎಲ್ಲ ಟೆಸ್ಟು ಪ್ರೀವಿಯಸ್ ನಾವು ಫಸ್ಟ್ ಕ್ಯಾಂಪಿಂದ ಲಾಸ್ಟ್ ತನಕ ಏನು ಮಾಡ್ತಾಯಿದ್ದೀವಿ ರೆಗ್ಯುಲರಾಗಿ ಮಾಡ್ತಾಯಿದ್ದೀವಿ. ಇನ್ನು ಮುಂದೆನೂ ಮಾಡ್ತಾ ಇರ್ತೀವಿ.